ನ್ಯೂಸ್ ಎಟ್ 11 ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಅತಿಯಾಯ್ತು ಬಿಜೆಪಿ ಓಲೈಕೆ ಪಾಲಿಟಿಕ್ಸ್. ವೋಟ್ ಬ್ಯಾಂಕ್ ಆಸೆಗೆ ಸಿಎಂ ಮಾಡಿದ್ದೇನು ಗೊತ್ತಾ? ಕನ್ನಡಿಗರ ಸ್ವಾಭಿಮಾನವನ್ನೇ ಅಡವಿಟ್ರ ಬಿಎಸ್ವೈ. ಇದು ಮರಾಠಿಗರಿಗೆ ಮಣೆ. ಬಕೆಟ್ ಪಾಲಿಟಿಕ್ಸ್ ಸ್ಟೋರಿ. ಮತ್ತೊಂದು ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ಸಿಎಂ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಸಿಎಂ ಯಡಿಯೂರಪ್ಪ ಭಾರೀ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಬಸವ ಕಲ್ಯಾಣ ಕ್ಷೇತ್ರಕ್ಕೆ ಭರ್ಜರಿ ಅನುದಾನವನ್ನ ಘೋಷಣೆ ಮಾಡಿದ್ದಾರೆ. ಅಲ್ಲಿಗೆ ಶಿರಾದಲ್ಲಿ ನೋಡಿದ್ವಿ ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ಯಾವ ತರ ಬಿಜೆಪಿ ರಣತಂತ್ರವನ್ನ ರೂಪಿಸಿತ್ತು, ಅನುದಾನಗಳನ್ನೆಲ್ಲ ಕೊಟ್ಟಿತ್ತು ಅಂತ. ಈಗ ಇನ್ನೇನು ಬೈ ಎಲೆಕ್ಷನ್ ಬರ್ತಾ ಇದೆ, ಅದು ಬಸವ ಕಲ್ಯಾಣ ಕ್ಷೇತ್ರಕ್ಕೆ. ಹಾಗಾಗಿ ಭರ್ಜರಿ ಅನುದಾನವನ್ನ ಆ ಭಾಗಕ್ಕೆ ಕೊಟ್ಟಿದ್ದಾರೆ. ಇಲ್ಲೇನ್ ಪ್ಲಾನ್ ಮಾಡಿದ್ದಾರೆ ಸರ್ಕಾರದವರು ಅಂತಂದ್ರೆ, ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಅಂತ ರಚನೆ ಮಾಡಿ ಅದಕ್ಕೆ 50 ಕೋಟಿ ಹಣವನ್ನ ಮೀಸಲಿಟ್ಟಿದ್ದಾರೆ. ಬಸವ ಕಲ್ಯಾಣದಲ್ಲಿ ಮರಾಠರೇ ನಿರ್ಣಾಯಕ ಮತದಾರರು. ಬಸವ ಕಲ್ಯಾಣದಲ್ಲಿ 50,000 ಮರಾಠ ಮತಗಳಿವೆ. ವಿಜೇಂದ್ರ ಮೊನ್ನೆ ತಾನೇ ಭೇಟಿ ಕೊಟ್ಟಿದ್ರು, ಮತ್ತೆ ಈ ಸಮುದಾಯದ ಮುಖಂಡರ ಜೊತೆ ಒಂದು ಮಾತುಕತೆಯೆಲ್ಲ ಮಾಡಿದ್ರು. ಅದಾಗಿ ಕೆಲವು ದಿನಗಳಲ್ಲಿ, ಅಂದ್ರೆ 2-3 ದಿನಗಳಲ್ಲೇ ಒಂದು ಪ್ರಾಧಿಕಾರ ರಚನೆಯಾಗುತ್ತೆ. ಅದಕ್ಕೋಸ್ಕರ ಸರ್ಕಾರದ ಬೊಕ್ಕಸದಿಂದ 50 ಕೋಟಿ ಹಣವನ್ನ ಮೀಸಲಿಡ್ತಾರೆ. ಇದು ವೋಟ್ ಬ್ಯಾಂಕ್ ರಾಜಕಾರಣ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಮರಾಠಿಗರ ಓಲೈಕೆಗೆ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಅಂತ ಸ್ಥಾಪನೆಯಾಗಿದೆ. ಮರಾಠಿಗರನ್ನ 2A ಸೇರಿಸೋದಕ್ಕೆ ನಾಯಕರು ಮನವಿ ಮಾಡಿಕೊಂಡಿದ್ರು. ಈಗ 50 ಕೋಟಿ ಆ ಸಮುದಾಯಕ್ಕೆ ಮೀಸಲಿಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ನಿನ್ನೆ ನಿರ್ಣಯವನ್ನ ಕೈಗೊಂಡಿದೆ. ಚುನಾವಣೆ ಘೋಷಣೆಗೂ ಮುನ್ನ ಹಾಗಾದ್ರೆ ಓಲೈಕೆ ಪಾಲಿಟಿಕ್ಸ್ ನಡೀತಾ ಇದೆಯಾ? ಮರಾಠಿಗರ ಓಲೈಕೆಗೆ ಈ ತರ ಎಲ್ಲ ಸರ್ಕಾರ ಪ್ಲಾನ್ ಮಾಡ್ಕೊಂಡಿದ್ಯಾ? ರಣತಂತ್ರಗಳನ್ನ ರೂಪಿಸ್ತಾ ಇದೆಯಾ? ಸೊ ರೀಸೆಂಟ್ ಆಗಿ ನೋಡಿದ್ವಿ, ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಅಂತ ಸ್ಥಾಪನೆ ಮಾಡಿತ್ತು ಸರ್ಕಾರ ಶಿರಾದಲ್ಲಿ ಬೈ ಎಲೆಕ್ಷನ್ ಟೈಮ್ನಲ್ಲಿ. ಮತ್ತೆ ಮಠ ಮಾನ್ಯಗಳಿಗೂ ಕೂಡ ಇಂತಿಷ್ಟು ಹಣ ಅಂತ ಬಿಡುಗಡೆ ಮಾಡಿದ್ರು. ಜನಸಾಮಾನ್ಯರು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಅಂದ್ರೆ ಜನಸಾಮಾನ್ಯರು ಬರ ನೆರೆ ಅಂತೆಲ್ಲ ಕೇಳಿದ್ರೆ ಪರಿಹಾರ ಕೊಡಿ ಅಂದ್ರೆ ಖಜಾನೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಓಲೈಕೆ ರಾಜಕಾರಣ ಮಾಡೋದಕ್ಕೆ ಮತ ಬ್ಯಾಂಕ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ. ಸೊ ಈ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಿದ್ದು ಸತ್ಯಣ್ಣನವರ್ ಫೋನ್ ಲೈನ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಸಿದ್ದು, ನಾವು ನೋಡ್ತಾ ಇದ್ದೀವಿ ಜನರು ಬರ ಬಂತು, ಪ್ರವಾಹ ಬಂತು, ನಾವು ಬೀದಿಗೆ ಬಂದಿದ್ದೀವಿ, ನಮಗ್ ಪರಿಹಾರ ಕೊಡಿ ಅಂತಂದ್ರೆ ಕೊರೋನಾ ನೆಪ ಹೇಳಿ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತಾರೆ. ಆದ್ರೆ ಈ ಬಕೆಟ್ ಪಾಲಿಟಿಕ್ಸ್ ಮಾಡೋದಕ್ಕೆ, ವೋಟ್ ಬ್ಯಾಂಕ್ ಮಾಡೋದಕ್ಕೆ ಮಾತ್ರ ಅನುದಾನ ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಮರಾಠಿಗರ ಓಲೈಕೆಗೋಸ್ಕರ ಏನೆಲ್ಲ ಪ್ಲಾನ್ ಮಾಡಿದೆ ಸರ್ಕಾರ ಹಂಗಾದ್ರೆ? ಹೌದು ಶರ್ಮಿತಾ, ಏನು ಅಂತ ಹೇಳಿದ್ರೆ ಬಸವ ಕಲ್ಯಾಣ ಉಪ ಚುನಾವಣೆ ನಿಟ್ಟಿನಲ್ಲಿ ಈ ಒಂದು ಮರಾಠ ಪ್ರಾಧಿಕಾರ ಮತ್ತು 50 ಕೋಟಿ ಮೀಸಲಿಟ್ಟಿರೋದನ್ನ ನೋಡಿದ್ರೆ, ಇದು ಉಪ ಚುನಾವಣೆ ನಿಟ್ಟಿನಲ್ಲಿ ಬಿಜೆಪಿ ಮರಾಠರ ಮತಗಳನ್ನ ಓಲೈಕೆ ಮಾಡಿರತಕ್ಕಂಥ ಮೊದಲ ನಡೆ ಅಂತಕ್ಕಂಥದ್ದನ್ನ ನಾವು ಸ್ಪಷ್ಟವಾಗಿ ಹೇಳ್ಬೇಕಾಗತ್ತೆ. ಅದ್ರ ಜೊತೆಗೆ ಬಸವ ಕಲ್ಯಾಣ ಉಪಚುನಾವಣೆಯಲ್ಲಿ ಮರಾಠಿಗರ 50,000 ಓಟ್ಗಳಿವೆ. ಲಿಂಗಾಯತ ಸಮುದಾಯದ ನಂತರ ಅತಿ ಪ್ರಬಲವಾಗಿ ಆ ಕ್ಷೇತ್ರದಲ್ಲಿ ಗುರುತಿಸಿಕೊಂಡ ಸಮುದಾಯ ಕೂಡ ಹೌದು ಮರಾಠ ಸಮುದಾಯ. ಸೊ ಆ ಕಾರಣಕ್ಕಾಗಿ ಈಗಾಗಲೇ ಅಲ್ಲಿ ಪೂರ್ತಿ ಮರಾಠರು ಮೊದಲಿಂದನೂ ಬಿಜೆಪಿ ಜೊತೆಗೇನೆ ಇದ್ದಾರೆ, ಲಿಂಗಾಯತ ಸಮುದಾಯ ಕೂಡ ಬಿಜೆಪಿ ಜೊತೆಗೇನೆ ಇದೆ. ಈ ಎರಡೂ ಸಮುದಾಯಗಳ ಓಟು ಬಿಜೆಪಿಗೆ ನಿಕ್ಕಿ ಆದ್ರೆ ಗೆಲುವು ನಿಶ್ಚಿತ ಉಪಚುನಾವಣೆಯಲ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಮೊನ್ನೆ ವಿಜಯೇಂದ್ರ ಬಂದಾಗ್ಲೂ ಕೂಡ ವೇದಿಕೆ ಮೇಲೇನೆ ಆಶ್ವಾಸನೆ ಕೊಟ್ಟಿದ್ರು. 13ನೇ ತಾರೀಕು ಏನು ವಿಜಯೇಂದ್ರ ಬಸವ ಕಲ್ಯಾಣಕ್ಕೆ ಭೇಟಿ ನೀಡಿದ ವೇಳೆ ಮರಾಠ ಸಮುದಾಯದವರು 2A ಕ್ಯಾಟಗರಿಗೆ ಸೇರಿಸಬೇಕು ಮತ್ತೆ ಪ್ರಾಧಿಕಾರ ರಚನೆ ಮಾಡಬೇಕು ಅಂತ ಮನವಿ ಕೊಟ್ಟಿದ್ರು ಮರಾಠ ಸಮುದಾಯ ಭವನದಲ್ಲಿ. ಅದಾಗಿ ಒಂದೇ ದಿನದಲ್ಲಿ ಬೆಂಗಳೂರಲ್ಲಿ ಯಡಿಯೂರಪ್ಪನವರು ಮರಾಠ ಪ್ರಾಧಿಕಾರ ಮತ್ತು 50 ಕೋಟಿ ಮೀಸಲಿಡಕ್ಕೆ ಅಸ್ತು ಹೊಂದಿದ್ದಾರೆ. ಇದ್ರ ಹಿಂದ್ಗಡೆ ಬಸವ ಕಲ್ಯಾಣ ಉಪ ಚುನಾವಣೆಯ ಅಲ್ಲಿ ಗೆಲ್ಲಲೇಬೇಕಾದಂತ ಹಠ ಇರೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಶರ್ಮಿತಾ. ಅಂದ್ರೆ ಸಿದ್ದು ಸತ್ಯಣ್ಣನವರ್, ಈಗ ಗಡಿ ಭಾಗದಲ್ಲಿ ಎಸ್ಪೆಷಲಿ ಬೆಳಗಾವಿ ಮತ್ತೆ ನಿಮ್ ಭಾಗದಲ್ಲಿ ನಾವು ನೋಡ್ತಾ ಇದೀವಿ, ಈ ಮರಾಠರು ವರ್ಸಸ್ ಕನ್ನಡಿಗರು ಯಾವ ತರ ಒಂದು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾರೆ. ಪದೇ ಪದೇ ಕಾಲ್ ಕೆರ್ಕೊಂಡು ಮರಾಠಿಗರು ಜಗಳ ಮಾಡಕ್ ಬರ್ತಾನೆ ಇರ್ತಾರೆ ಅಂತ. ಸೊ ಕನ್ನಡಿಗರು ಈ ಬಗ್ಗೆ ಏನು ಅಸಮಾಧಾನ ಎತ್ತುತ್ತಾ ಇಲ್ವಾ ಈಗ?